ಎಲ್ಲರೂ ಮೇಧಾವಿಗಳು ಇದ್ದರು. BR ಪಂತಲ್ ಅವರು, BS ರಂಗ ಅವರು, ಪುಟ್ಟಣ್ಣ ಕಣಗಲ್ ಅವರು, ಪ್ರಭಾಕರ್ ಶಾಸ್ತ್ರಿ. ಸ್ಕ್ರಿಪ್ಟ್ ರೈಟರ್ ಕಮ್ಮಿ ಇದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ. ಸ್ಕ್ರಿಪ್ಟ್ ರೈಟರ್ ಇಲ್ಲ. ಅವರು ಒಂದು ಸ್ಕ್ರಿಪ್ಟ್ 2 ಸ್ಕ್ರಿಪ್ಟ್ ಮಾಡ್ತಾರೆ, 3ನೇ ಸ್ಕ್ರಿಪ್ಟ್ಗೆ ಅವರು ಡೈರೆಕ್ಟರ್ ಆಗಿಬಿಡ್ತಾರೆ. ಅವಾಗ ದುಡ್ಡನ್ನ ಯಾರು ರೆಮ್ಯುನರೇಷನ್ ನಮ್ಗೆ ಇಷ್ಟೇ ಕೊಡ್ಬೇಕಂತ ಕಂಡೀಷನ್. ಈಗ ದುಡ್ಡಿನಿಂದ ಬಿದ್ದಿದೆ ಅದು. ಮಲಯಾಳಂನಲ್ಲಿ ಹೆಂಗಿದೆ, ತಮಿಳಲ್ಲಿ ಹೆಂಗಿದೆ, ತೆಲುಗು ಅಲ್ಲಿ 200 ಪಿಕ್ಚರ್ನಲ್ಲಿ 150 160 ಪಿಕ್ಚರ್ ಫ್ಲಾಪ್ ಇದ್ದಾವೆ. ನಮ್ಮ ಬ್ಯಾಡ್ ಟೈಮ್ ಹೆವಿ ಸೈಕ್ಲೋನ್ ಬಂತು. ಕರೆಕ್ಟ್. ಫಸ್ಟ್ ವೀಕ್ 1,30,00,000 ಆಯಿತು. ಸೆಕೆಂಡ್ ವೀಕ್ ಡಲ್ ಆಯಿತು. ಅಲ್ಲಿಂದ ಕಂಟಿನ್ಯೂ ಆಗಿದ್ದ ಅಣ್ಣವ್ರ ಕಂಪ್ನಿಗೆ. ಹಾವಿನಡೆ, ವಸಂತ ಗೀತ, ನೀ ನನಗೆಲ್ಲಾರೆ, ಕಾಳಿದಾಸ, ಹಾಲು ಜೇನು, ಭಕ್ತ ಪ್ರಹ್ಲಾದ, ಕಪೂರ ಸಂಗಮ, ಅದೇ ಕಣ್ಣು, ಶಿವಣ್ಣವ್ರ ಡೇಟು ಕ್ಲಾಶ್ ಆದವು ನಮಗೆ. ಅವ್ರು ಸಿಕ್ಕಾಪಟ್ಟೆ ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ರು ಆ ಸೀಸನ್ನಾಗೆ. ಶಿವಣ್ಣ ಮಾಡಬೇಕಿತ್ತು ಅದು. ಫಸ್ಟ್ ನನಗೆ ನಿಮ್ಮ ಜರ್ನಿ ಕೇಳೋದಕ್ಕಿಂತ ಮುಂಚೆ ನೀವು ಕಂಡಂತೆ ನೀವೊಬ್ಬ ತೆರೆಯಿಂದ ಬಹಳಷ್ಟು ಕೆಲಸ ಮಾಡಿದಿರಿ. ಅಣ್ಣವ್ರ ಕಂಪ್ನಿಯಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದಿರಿ, ನಿರ್ದೇಶಕರಾದ್ರಿ. ತದನಂತರ ಸಿನಿಮಾಗಳನ್ನ ಮಾಡಿದಿರಿ. ಅವತ್ತಿನ ಚಿತ್ರರಂಗ ಮತ್ತು ಇವತ್ತಿನ ಚಿತ್ರರಂಗವನ್ನು ಗಮನಿಸಿದಾಗ ನೀವೇನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ? ಇಷ್ಟು ಅನುಭವ ಇದೆಯಲ್ಲ. ಅವತ್ತಿನ ಕಾಲಘಟ್ಟಕ್ಕೆ ತಕ್ಕಂಗೆ ಅವು ಕಥೆಗಳು ಬರ್ತಾಯಿದ್ವು. ಗಟ್ಟಿ ಕಥೆ ಇರ್ತಿತ್ತು. ಆಮೇಲೆ ಎಲ್ಲರೂ ಮೇಧಾವಿಗಳು ಇದ್ದರು. ಮತ್ತು BR ಪಂತಲ್ ಅವರು, ಮತ್ತು BS ರಂಗ ಅವರು, ಪುಟ್ಟಣ್ಣ ಕಣಗಲ್ ಅವರು, ಪ್ರಭಾಕರ್ ಶಾಸ್ತ್ರಿ, RN ಜಯಗೋಪಾಲು, ಸದಾಶಿವಯ್ಯನವರು, ಉದಯ್ ಶಂಕರು, ದೊಡ್ಡ ದೊಡ್ಡ ಸಾಹಿತಿಗಳಿದ್ದರು. ಸಿನಿಮಾವನ್ನು ಅರಿತು ನುರಿತವರಿದ್ದರು. ಹಾಗಾಗಿ ಕತೆಗೋಸ್ಕರ ಅವರು ಸ್ಕ್ರಿಪ್ಟ್ ಮಾಡೋಕ್ಕೋಸ್ಕರ ಕುಂತ್ಕೊಂಡು ಸ್ಕ್ರಿಪ್ಟ್ ಮಾಡಿ ಕೆಲವಾರು ಕತೆಗಳು ರಿಜೆಕ್ಟ್ ಆಗಿದ್ದಾವೆ. ಸ್ಕ್ರಿಪ್ಟ್ ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ರಿಜೆಕ್ಟ್ ಆಗಿದ್ದಾವೆ. ಸೊ ಆ ಥರ ಕಾಲನೂ ಉಂಟು. ಏನೋ ಒಂದು ಸಿನಿಮಾ ಸಿಕ್ತು, ಏನೋ ಒಂದು ಅರಿಬಿರಿ ಮಾಡೋ ಸಿನಿಮಾ ಅಲ್ಲ, ಗಟ್ಟಿ ಕತೆ ಇರಬೇಕು. ಆಮೇಲೆ ಇವಾಗ ಹೇಳ್ತಾರೆ ಕೆಲವರು, ಆಡಿಯನ್ಸ್ ಟ್ರೆಂಡ್ ಚೇಂಜ್ ಇಲ್ಲ. ಅದು ಯಾವತ್ತೂ ಒಂದೇ ಟ್ರೆಂಡೇ. ನಾವು ಒಳ್ಳೆ ಕತೆ ಕೊಡದೇನೆ ಟ್ರೆಂಡ್ ಚೇಂಜ್ ಅಂದರೆ ಯಾವುದೋ ಒಂದು ಪಿಕ್ಚರು ಹಿಟ್ ಆಗ್ಬೋದು, ಎಲ್ಲ ಪಿಕ್ಚರ್ ಆ ಲೆವೆಲ್ಗೆ ಹೋಗಲ್ಲ. ಈಗ ನೋಡಿ, ನಮ್ಮಲ್ಲಿ RR ಮೂವಿ ಸಕ್ಸಸ್ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲ RR ಮೂವಿಗೆ ಹೋಗ್ತಾರೆ. ದೇವದ ಕತೆಗಳಿಗೆ ಹೋಗ್ತಾರೆ. ಒಂದು ಸೆಕ್ಸ್ ಪಿಕ್ಚರ್, ಅಂಡರ್ ಕರೆಂಟ್ ಸೆಕ್ಸ್ ಇರೋದನ್ನ ಸಕ್ಸಸ್ ಮಾಡೋದು, ಅದಕ್ಕೂ ಹೋಗ್ತಾರೆ. ಎಲ್ಲ ಅದಕ್ಕೆ ಬೀಳ್ತಾರೆ. ಎಷ್ಟಂತ ನೋಡ್ತಾರೆ, ವಾಂತಿ ಆಗಲ್ವ? ತಿಂದ್ರೆ ವಾಂತಿ ಆಗುತ್ತೆ. ಹಾಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ನಮ್ಮಲ್ಲಿ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೈಟರ್ ಕಮ್ಮಿ ಇದ್ದಾರೆ ಹೇಳ್ಬೇಕಂದ್ರೆ. ಸ್ಕ್ರಿಪ್ಟ್ ರೈಟರ್ ಇವತ್ತಿನ ಕಾಲಘಟ್ಟದಲ್ಲಿ ಸ್ಕ್ರಿಪ್ಟ್ ರೈಟರ್ ಇಲ್ಲ. ಅವರು ಒಂದು ಸ್ಕ್ರಿಪ್ಟ್ 2 ಸ್ಕ್ರಿಪ್ಟ್ ಮಾಡ್ತಾರೆ, 3ನೇ ಸ್ಕ್ರಿಪ್ಟ್ಗೆ ಅವರು ಡೈರೆಕ್ಟರ್ ಆಗಿಬಿಡ್ತಾರೆ. ಮತ್ತೆ ಯಾರಿಲ್ಲ ಆ ಪೋಸ್ಟ್ಗೆ, ರಿಪ್ಲೇಸ್ಮೆಂಟ್ ಇಲ್ಲ. ಹೀಗಾಗುತ್ತೆ. ಆಮೇಲೆ ಆಗಿನ ಕಾಲದವ್ರು ಹೆಂಗಿದ್ರಪ್ಪ ಅಂದ್ರೆ ಅದೇ ವೃತ್ತಿಯಾಗಿದ್ರು ಅವರು. ಸ್ಕ್ರಿಪ್ಟ್ ರೈಟರ್ ಅಂದರೆ ಅವ್ರು ಅದಕ್ಕೆ ಅಂತ ಇದ್ರು. ಕತೆಗಾರ ಅಂದರೆ ಈಗ MD ಸುಂದರ್ ಇದ್ರು. ಕರೆಕ್ಟ್. ಕೆಲವಾರು ರೈಟರ್ಗಳು ಇದ್ರು, ಅವ್ರು ಕಥೆನೇ ಮಾಡಿಕೊಡ್ತಿದ್ರು ಅಷ್ಟೇ. ಅವರು ಅದಕ್ಕೆ ಸ್ಕ್ರಿಪ್ಟ್ ರೈಟರ್ ಬೇರೆ ಇರ್ತಿದ್ರು. ಉದಯ್ ಶಂಕರ್ ಅವರು, ಸದಾಶಿವಯ್ಯನವರು, ಪ್ರಭಾಕರ್ ಶಾಸ್ತ್ರಿ, RN ಜಯಗೋಪಾಲ್ ಅವರು, ಅವ್ರು ಸಾಹಿತ್ಯನೂ ಮತ್ತು ಸಂಗೀತನೂ ಮಾಡಿದ್ದಾರೆ. ಸೊ ಅಂಥ ದೊಡ್ಡ ದೊಡ್ಡ ಮಹನೀಯರು ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ಗಟ್ಟಿತನ ಸಿಗ್ತಿತ್ತು. ಆಮೇಲೆ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇತ್ತು. ಅವಾಗ ದುಡ್ಡನ್ನು ಯಾರು ರೆಮ್ಯುನರೇಷನ್ ನಮ್ಗೆ ಇಷ್ಟೇ ಕೊಡ್ಬೇಕಂತ ಕಂಡೀಷನ್. ಈಗ ದುಡ್ಡಿನಿಂದ ಬಿದ್ದಿದೆ ಅದು. ಜನ ನಿಜ ನಿರ್ದೇಶಕರಾಗ್ಬೋದು ಮತ್ತು ನಟಿಯರಾಗ್ಬೋದು, ನಮ್ಗೆ ಇಷ್ಟು ಕೊಟ್ಟರೆ ನಾವು ಮಾಡೋದಂತಾರೆ. ಒಂದು ಸಕ್ಸಸ್ನಿಂದ ಅವರಿಗೆ. ಬಟ್ ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕನ್ನೋದು ಇವತ್ತಿನ ಕೊರತೆ ಇದೆ ಅಂತ ಅನಿಸ್ತದೆ ನನಗೆ. ಹೌದು. ಅದಕ್ಕೋಸ್ಕರ ಕಷ್ಟಪಟ್ಟು ನಾವೆಲ್ಲ ಇವತ್ತಿಗೂ ಅಷ್ಟೇ. ನಾನು ಯಾವ ನಿರ್ಮಾಪಕರಿಗೂ ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಿ ಅಂತ ಹೇಳಿಲ್ಲ ನಾನು. ಯಾಕಂದರೆ ಅನ್ನದಾತ ಅಂತಿದ್ರು ಅಣ್ಣವರು. ನಿರ್ಮಾಪಕ ಅನ್ನದಾತ, ಆತಗೂ ದುಡ್ಡು ಆಗಬೇಕಾಗಲ್ಲ, ರಿಟರ್ನ್ ಆಗಬೇಕಲ್ಲ. ನಿಜ. ಒಂದು ಪಿಕ್ಚರ್ ಹಿಟ್ ಆದ ತಕ್ಷಣ ಎಲ್ಲ ಹೀರೋಗಳು ರೆಮ್ಯುನರೇಷನ್ ಜಾಸ್ತಿ ಮಾಡ್ತಾರೆ. ಡೈರೆಕ್ಟ್ರ್ ಮಾಡೋಕ್ಕಾಗಲ್ಲ. ಅವಾಗ ಡೈರೆಕ್ಟ್ರಿಗೆ ಅಷ್ಟೇ ಇರ್ತೈತೆ ಅದು. ಸೊ ಹಾಗಾಗಿ ಅದ್ದೂರಿ ಆಡಂಬರ ಇದ್ರೂ ಕತೆ ಗಟ್ಟಿ ಇರಬೇಕು. ಬರೀ ಅದ್ದೂರಿ ಆಡಂಬರಕ್ಕೆ ಅಡಿಟ್ ಆಗ್ತಿದ್ದಾರೆ. ಒಂದು 5 ಫೈಟ್ ಇರಬೇಕು, ಒಂದು 4 ಸಾಂಗ್ ಇರಬೇಕು, ಈ ಥರ ಅಡಿಟ್ ಆಗಿದ್ದಾರೆ. ಸುಮ್ಮನೆ ಒಂದು ಫಾರ್ಮುಲಾ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಹಿಂಗೆ ಬರಬೇಕು, ಹಿಂಗೆ ಬಂದರೆ ಅದು. ಇವಾಗ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಅಂತ ಬಂದು ಇನ್ನೂ ಒಂಥರ ಇದಾಗೋಯ್ತು, ಅಧೋಗತಿಗೆ ಆಯಿತು. ಇವಾಗ ಆಡಿಯನ್ಸು ನಾವು ಸಿನಿಮಾಗೆ ಬರಲ್ಲ ಅಂತ ಒಂದು ಕೊರತೆ ಇದೆ. ನಾವು ಯಾವುದೋ ಒಂದು ಪಿಕ್ಚರ್ ನೋಡೋಕೆ ಹೋಗಿದ್ವಿ, ನಾನು ನಮ್ಮ ಪ್ರೊಡ್ಯೂಸರು ಎಲ್ಲ ಇದ್ವಿ. ಹಿಂದ್ಗಡೆ ಫ್ಯಾಮಿಲಿ ಕುಂತಿದ್ದಾರೆ. ಒಂದು ದೊಡ್ಡ ಎದ್ದೋಗ ನಡ್ರಿ ಅಂತಾರೆ ಅವರು. ಹೆಣ್ಮಕ್ಳು ಬಾಯಿಲ್ ಅದು ಬರಬಾರ್ದು. ಕನ್ನಡ ಸಿನಿಮಾ. ಸೊ ಅಂದರೆ ಅವ್ರಿಗೆ ಎಷ್ಟು ಮಕ್ಕಳು ಮರಿ ಎಲ್ಲ ಕರ್ಕೊಂಬಂದಿದ್ದಾರೆ ಅವರು. ಸೊ ಹಾಗಾಗಿ ಆ ಲೆವೆಲಿಗೆ ನಾವು ಹೋಗ್ಬಿಟ್ಟಿದ್ವಿ. ಇವತ್ತು ಸಿನಿಮಾನ ಸರಿಯಾಗಿ ಅರಿತುಕೊಂಡು ತಿಳ್ಕೊಂಡು ಟೆಕ್ನಿಕಲಾಗಿ ತಿಳ್ಕೊಂಡು ಇದರಲ್ಲೇ ನಾನಾ ಥರ ರೂಟ್ ಇದೆ. ಮತ್ತು ಒಬ್ಬ ಕತೆಗಾರ ಕತೆ ಕೊಡ್ತಾನೆ, ಅದು ಡೈರೆಕ್ಟರ್ ಅದಕ್ಕೆ ಅವ್ರಿಗೆ ಜೀರ್ಣ ಆದಮೇಲೆ ರೈಟರ್ ಹತ್ರ ಹೋಗ್ತಾರೆ. ನನಗೆ ಅವರು 1 ಲೈನ್ ಆ್ಯಡ್ ಮಾಡಿಕೊಡ್ಬೇಕು ಡೈರೆಕ್ಟ್ರು. 1 ಲೈನ್ ಆ್ಯಡ್ ವಿತ್ ಸ್ಕ್ರೀನ್ ಪ್ಲೇ ಅಂತಾರೆ.
ಅದು ಮಾಡಿಕೊಟ್ಟ ಮೇಲೆ ಡೈಲಾಗ್ ರೈಟರ್ ಬರೀತಾರೆ, ಅವ್ರದ್ದು ಒಂದು ಶ್ರಮ. ಅವ್ರದ್ದು ಆದಮೇಲೆ ಕ್ಯಾಮ್ರಾಮನ್ ಬರ್ತಾನೆ, ಆರ್ಟಿಸ್ಟ್ಗಳು ಬುಕ್ ಮಾಡ್ತೀವಿ. ಅದಾದಮೇಲೆ ನಾವು ಟೆಕ್ನಿಕಲ್ಲಾಗಿ ಏನೇನು ತಗೊಂಡೋಗ್ಬೇಕು, ಆ ಸಬ್ಜೆಕ್ಟ್ ಏನು ಒದಗಿಸಿದ್ರೆ ನನಗೆ ತೃಪ್ತಿ ಆಗುತ್ತೆ ಅನ್ನೋದು ಫಸ್ಟ್ ನಿರ್ದೇಶಕ ಅದನ್ನು ಅಳವಡಿಸ್ಕೋಬೇಕು, ಜೀರ್ಣ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂದು ಸಿಕ್ತು, ಏನೋ ಒಂದು ಮಾಡಿಬಿಟ್ವಿ ಅಂದ್ರೆ ಅದು ಕತೆ ಅಲ್ಲ, ಸಿನಿಮಾನೂ ಅಲ್ಲ, ನಿಜ. ನಾಟಕದ ಥರ ಆಗೋಗ್ಬಿಡುತ್ತೆ, ಅಥವಾ ಏನೋ ಒಂಥರ ಹಿಂಸೆ, ಟಾರ್ಚರ್ ಆಗುತ್ತೆ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಇದೆ. ಇವತ್ತು ಮೊಬೈಲಲ್ಲಿ ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ ನೋಡೋಂಥ ಅನುಕೂಲ ಇದೆ. ಮಲಯಾಳಂನಲ್ಲಿ ಹೆಂಗಿದೆ, ತಮಿಳಲ್ಲಿ ಹೆಂಗಿದೆ, ತೆಲುಗು, ಅಲ್ಲಿ 200 ಪಿಕ್ಚರ್ನಲ್ಲಿ 150-160 ಪಿಕ್ಚರ್ ಫ್ಲಾಪ್ ಇದ್ದಾವೆ. ಒಂದು 5 ಪಿಕ್ಚರ್ ಹಿಟ್ ಆಗ್ಬೋದು, ಒಂದು 10 ಪಿಕ್ಚರ್ ಸಕ್ಸಸ್ ಆಗ್ಬೋದು ಅಷ್ಟೇ. ಬಟ್ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ. ಎಲ್ಲವೂ ಅವರು 250 ಪಿಕ್ಚರು ಯಾವ ಸಕ್ಸಸ್ ಇಲ್ಲ ಅಲ್ಲಿ. ಹೌದು, ಅಲ್ಲಿ ಇದ್ದಾವೆ, ಬಟ್ ನಮಗೆ ಆ ಪಿಕ್ಚರ್ಗಳು ಇಲ್ಲಿ ಬರಲ್ಲ. ಅದರಿಂದ ನಾವು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಅಂತ ಹೋರಾಡ್ತಾ ಇದ್ವಿ. ನಮ್ಮನ್ನು ನಾವು ತಿದ್ದುಕೊಳ್ಳೋಕೆ ಪ್ರಯತ್ನ ಮಾಡಲ್ಲ, ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡೇ ನಾವು ಜೀವನ ಕಳೀತಾ ಇದ್ದೀವಿ. ಸೊ ಹಾಗಾಗಿ ಶ್ರಮ ಪಡಬೇಕು. ನನ್ನ ಅನಿಸಿಕೆ ಏನಪ್ಪ ಅಂದರೆ, ಸ್ಕ್ರಿಪ್ಟಲ್ಲಿ ಶ್ರಮ ಪಡಬೇಕು, ಕತೆ ಏನು ಕೇಳುತ್ತೆ ಅದಕ್ಕೆ ತಕ್ಕಂಥ ಇನ್ಸಿಡೆಂಟ್ ಕ್ರಿಯೇಟ್ ಮಾಡಬೇಕು, ಕಥೆನ ಯಾವ ಥರ ಹೌ ಟು ಪ್ರೆಸೆಂಟ್ ಅನ್ನೋದೊಂದಿದೆ. ಈ ನರೇಷನ್ ಅದು ಜನಕ್ಕೆ ಇಷ್ಟ ಆಗಬೇಕು. ನಾನು ಮಾಡಿದ್ದೇ ಸರಿ, ಅವರಿಗೆ ಸರಿ ಇಲ್ಲ, ಅವರಿಗೆ ಇದಿಲ್ಲ ಅಂತ ಅನ್ಬಾರ್ದು, ಅವ್ರಿಗೆ ಜನಕ್ಕೆ ಬುದ್ಧಿ ಇಲ್ಲ ಅನ್ಬಾರ್ದು. ಯಾಕಂದರೆ ನೋಡಿ, ಈಗ ಬೆಂಗಳೂರಿನಾಗ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಮೈಸೂರಿನಲ್ಲಿ ಹೋಗುತ್ತಾ, ಹುಬ್ಬಳ್ಳಿಯಲ್ಲಿ ಹೋಗುತ್ತಾ? ಹೋಗಲ್ಲ. ಎಲ್ಲ ಕಡೆ ಫ್ಲಾಪೇ. ಫ್ಲಾಪ್ ಅಂದಮೇಲೆ ಎಲ್ಲ ಕಡೆ ಫ್ಲಾಪ್. ಅದು ಅವ ಈವನ್ ಆಡಿಯನ್ಸ್ ರಿಪೋರ್ಟ್ ಇದೆಯಲ್ಲ. ಹಂಗಾರೆ ಯಾರು ದಡ್ರು? ನಾವೇ ದಡ್ರಿ ಇಲ್ಲಿ, ಅವ್ರು ದಡ್ರಲ್ಲ, ಬುದ್ಧಿವಂತರು ಅವರು. ಯಾಕಂದ್ರೆ ನೀನು ಏನೋ ಒಂದು ಬಡಿಸಿದ್ರೆ ಅದನ್ನು ಊಟ ಮಾಡೋಂಥ ಅವ್ರಿಗೆ ಜೀರ್ಣ ಆಗಲ್ಲ, ಅದು ವಾಂತಿ ಆಗುತ್ತೆ. ಅದು ಆ ಥರ ನಾವು ಸಿನಿಮಾನ ಅರ್ಥ ಮಾಡ್ಕೋಬೇಕು ಮೊದಲು. ಬರೀ ಸಿನಿಮಾ ಏನೋ ಸೋಕಿಗೆ ಮಾಡೋ ಸಿನಿಮಾ ಅಲ್ಲವು. ಏನೋ ಒಂದು ಅವರು ಮಾಡಿದ್ರು ಇವರು ಮಾಡಿದ್ರು ಅಂತೇಳಿ ಮಾಡೋದಲ್ಲ. ನಾವು ಅದನ್ನು ಜೀರ್ಣ ಮಾಡ್ಕೊಂಡು ಫಸ್ಟ್ ಅದಕ್ಕೆ, ಆಮೇಲೆ ಶ್ರಮ ಇರಬೇಕಲ್ಲಿ, ಪ್ರಾಮಾಣಿಕತೆ ಇರಬೇಕು, ಪ್ರತಿಯೊಬ್ಬರದ್ದು ಪ್ರಾಮಾಣಿಕತೆ ಇರಬೇಕು, ನಾಟಿಕೆ ಇರಬಾರ್ದು. ಖಂಡಿತ ಅದು. ಈಗ ನಾವು ತಿಪ್ಪಜ್ಜಿ ಸರ್ಕಲ್ ಮಾಡಿದೆ, ವಂಶೋದ್ಧಾರಕ್ಕೆ ಮಾಡಿದೆ, ಒಳ್ಳೆ ರಿಪೋರ್ಟ್ ಇತ್ತು. ನಮ್ಮ ಬ್ಯಾಡ್ ಟೈಮು ಹೆವಿ ಸೈಕ್ಲೋನ್ ಬಂತು. ಕರೆಕ್ಟ್. ಫಸ್ಟ್ ವೀಕ್ 1,30,00,000 ಆಯಿತು, ಸೆಕೆಂಡ್ ವೀಕ್ ಡಲ್ ಆಯಿತು, ಥರ್ಡ್ ವೀಕು ರೆವಿನ್ಯೂ ಹೆವಿ ರೈನು, ಒಂದು 4 ವೀಕ್ಸ್ ಅವಾಗ 2015ರಲ್ಲಿ. ಕೈ ಬಂತು ಬಾಯಿ ಬರಲ್ಲ. ಹಾಗೆ ಪಿಕ್ಚರ್ ಒಳ್ಳೆ ರಿಪೋರ್ಟು, ಎಲ್ಲರೂ ಪತ್ರಕರ್ತರೆಲ್ಲ ಭಾಳ ಚೆನ್ನಾಗಿ ಬರೆದ್ರು. ಬಂಗಾರ ಮನುಷ್ಯ, ಮಣ್ಣಿನ ಮಗ, ಸೊಗಡಿದೆ ಈ ಸಿನಿಮಾದಲ್ಲಿ ಒಂದು ಒಪಿನಿಯನ್ ಬಂದಿತ್ತು. ಸೊ ಹಾಗಾಗಿ ಒಂದೊಂದ್ಸಲ ನಾವು ಹಿಂಗೂ ಆಗೋದುಂಟು. ಅದಂತ ಹೇಳ್ಬಿಟ್ಟು ಅದು ಅಯ್ಯೋ ಇದಾಯಿತು ಹೋಗಲಿಲ್ಲ ಅನ್ನೋ ಫೀಲ್ ಇರಬಾರ್ದು. ಎಫರ್ಟ್ಸ್ ನೆವರ್ ಫೇಲ್. ಪ್ರಯತ್ನ ಇರಬೇಕು. ನಮ್ಮ ಪ್ರಯತ್ನ ಇತ್ತಂದರೆ ಅದು ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇತ್ತು, ನನ್ನ ಅನುಭವದ್ದು. ಯಾಕಂದರೆ ನಾನು ಸಂಗೀತಂ ಶ್ರೀನಿವಾಸರಾವ್, ವಿಜಯ ರೆಡ್ಡಿ, ಸೋಮಶೇಖರ್, ದೊರೆಭಗವಾನ್ ಸರ್, ದೊಡ್ಡ ದೊಡ್ಡ ಡೈರೆಕ್ಟರ್ ಆಯ್ತು. ಆರ್ ರಾಮಮೂರ್ತಿ ಅಯ್ಯರ್ ಅಂತ ಹೇಳ್ಬಿಟ್ಟು, ಅವರು ಮೆಡ್ರಾಸ್ನಲ್ಲಿ ಕ್ರಾಂತಿವೀರ, ಸಿ.ಎ. ರಾಜಣ್ಣ, ಚೂರಿ ಚಿಕ್ಕಣ್ಣ ಮಾಡಿದಂಥ ಡೈರೆಕ್ಟ್ರ್, ಪ್ರೊಡ್ಯೂಸರ್, ಎಡಿಟರ್. ಅವರು ಅವ್ರ ಹತ್ರ ಕೆಲಸ ಕಲ್ತ್ಕೊಂಡೆ. ಆಮೇಲೆ ಅಣ್ಣ ವಿಜಯವಾಣಿ ಅಂತ ಒಂದು ಪಿಕ್ಚರ್ ಮಾಡಿದೆ, ಶ್ರೀನಾಥ್, ಕಲ್ಪನಾ, ಅಶೋಕ್ ಹೇಮಂತ್ ಚೌಧರಿ. ಫಸ್ಟ್ ಪಿಕ್ಚರ್ ಅವ್ರಿಗೆ 75ರಲ್ಲಿ ಕ್ಲಬ್ ಬಾಯ್ ಆಗಿದ್ದೆ ಅವಾಗ. ಅದಾದಮೇಲೆ ಬೇರೆ ಕಸ್ತೂರಿ ವಿಜಯ್ ಅಂತಗೆ ಅಸೋಸಿಯೇಟ್ ಆಗಿ ಬಂದೆ. ಅಲ್ಲಿಂದ ಅಣ್ಣವ್ರ ಕಂಪ್ನಿಗೆ ರವಿಚಂದ್ರಲ್ಲಿಂದ ಎಂಟ್ರಿ ಆದೆ 78-78ರಿಂದ. ಅಲ್ಲಿಂದ ಕಂಟಿನ್ಯೂ ಆಗಿದ್ದೆ ಅಣ್ಣವ್ರ ಕಂಪ್ನಿಗೆ. ಹಾವಿನಡೆ, ವಸಂತಗೀತ, ನೀ ನನಗೆಲ್ಲಾರೆ, ಕಾಳಿದಾಸ, ಹಾಲು ಜೇನು, ಭಕ್ತ ಪ್ರಹ್ಲಾದ, ಕಾಳಿದಾಸ, ಅಪೂರ್ವ ಸಂಗಮ, ಅದೇ ಕಣ್ಣು, ಕಂಟಿನ್ಯೂ ವರ್ಕ್ ಮಾಡಿದೆ. ಆಮೇಲೆ ನಾನು ಹೊರಗಡೆ ಬಂದು ಹೊಸಬಾಳ್ ಅಂತ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ವಿ. ನಮ್ಮ ದಾವಣಗೆರೆಯವ್ರೊಬ್ಬರು H.T. ನಾಗೇಂದ್ರಪ್ಪ ಅಂತಿದ್ರು, ಅವರು ನಾವು ಸ್ನೇಹಿತರು ಸೇರ್ಕೊಂಡು ಪಿಕ್ಚರ್ ಮಾಡಿದ್ವಿ. ಅದಾದಮೇಲೆ ಸಂಪನ್ನರು, ಚಿರಕನ್ನಿಕ ಅಂತ 2 ಆರ್ಟ್ ಮೂವಿ ಮಾಡಿದೆ. ಸೊ ಥಿಯೇಟ್ರಿಗೂ ಬರಲಿಲ್ಲ, ಅವು ಹೊರಡೂ ಬರಲಿಲ್ಲ. ಅವಾಗೆಲ್ಲ ಆರ್ಟ್ ಮೂವೀಸ್ ಅಂದರೆ ಒಂದು ಅದೇ ಥರದ್ದೊಂದು ಅಶ್ವತ್ತು ಕಮ್ಮನಿದಾರನ ಸೀನಿಯರ್ ಮೋಸ್ಟ್ ಹೀರೋಯಿನ್ ಇಲ್ಲ, ಡೂ ಇಟ್ ಇಲ್ಲ, ಒಂದು ಮಾರಲ್ ಮೆಸೇಜ್ ಇರೋಂಥ ಸಬ್ಜೆಕ್ಟು. ದ ಮ್ಯಾನ್ ಹೂ ಕರಪ್ಟೆಡ್ ಹೈಡೆಲ್ಬರ್ಗ್ ಅಂತ ಮಾರ್ಕ್ ಟ್ವೈನ್, ಅದು ಚಿಕ್ಕ ಬಿಟ್ಟು ಸ್ಟೋರಿ. ಡಾಕ್ಟರ್ ಪ್ರಭುಶಂಕರ್ ಅಂತೇಳಿ ತರಂಗದಲ್ಲಿ ಬರೆದಿದ್ರು ಉಗಾದಿಗೆ. ಅದು ನನಗೆ ತುಂಬ ಇಷ್ಟ ಆಯಿತು. ನಾಟಕದ ರೂಪದಲ್ಲಿ ಬರೆದಿದ್ರು ಅವರು. ಒಂದು 7-8 ಪೇಜ್ ಇತ್ತು, ಅದು ತುಂಬ ಇಷ್ಟ ಆಯಿತು. ತಿಪ್ಪಜ್ಜಿ ಸರ್ಕಲ್ ಅಷ್ಟೇ, ಒಂದು ಕನ್ನಡಪ್ರಭದಲ್ಲಿ ಒಂದು 10 ಪೇಜ್ ಆರ್ಟಿಕಲ್ ಬಂದಿತ್ತು. ಅದೊಂದು ಕಾಲ್ಪನಿಕ ಕಥೆ ಇಲ್ಲ, ಸತ್ಯ ಘಟನೆ ನಡೆದಂತ ಇನ್ಸಿಡೆಂಟೇ ಬರೆದಿದ್ರು. ಹೌದು, ದೇವದಾಸಿ ಕಥೆ ಅದು. ಆ ಸರ್ಕಾರ ಆಯಮ್ಮ ಸತ್ತು 42 ವರ್ಷ ಆಯಿತು. ನಾನು ಪಿಕ್ಚರ್ ಮಾಡಿದಾಗ 2013ರಲ್ಲಿ ಆಯಮ್ಮ ಬದುಕಿದ್ದು 75-80 ವರ್ಷ ತನಕ ಬದುಕಿದ್ರು. ಅಲ್ಲಿ ಅದು ಅವಾಗ ಎಕ್ಸ್ಟೆನ್ಷನ್ ಏರಿಯಾ, ಚಿತ್ರದುರ್ಗದಿಂದ ಹೊರಗಡೆ ಇತ್ತದು. ಅಲ್ಲಿ ಒಂದು ಸರ್ಕಲ್ ಇತ್ತು, ಅಲ್ಲಿ ಬಂದು ಹಳ್ಳಿ ಬಸ್ಗಳೆಲ್ಲ ಬಂದು ನಿಲ್ಸಿದ್ವು. ಅಲ್ಲಿ ಒಂದು ಸ್ಕೂಲ್ ಕಾನ್ವೆಂಟ್ ಇತ್ತು. ಅಲ್ಲಿ ಅದು ಆಯಮ್ಮನ ಹೆಸರು ಇತ್ತು. ಆಯಮ್ಮ ಉಸಿರು ಹೋದ್ಮೇಲೆ ಆಯಮ್ಮನ ಹೆಸರು ಇಟ್ಟಿದ್ರಲ್ಲಿ, ತಿಪ್ಪಜ್ಜಿ ಸರ್ಕಲ್ಲು ಅಂತೇಳಿ. ಇವತ್ತಿಗೂ ನಾವು ಚಿತ್ರದುರ್ಗದಲ್ಲಿ ಹೋದರೆ ತಿಪ್ಪಜ್ಜಿ ಸರ್ಕಲ್, ಬಸವೇಶ್ವರ ಸರ್ಕಲ್ ಅಂತ ಬೋರ್ಡ್ ಇದೆ ಗೌರ್ಮೆಂಟ್ದು. ಹೌದು. ಆದರೆ ಅದು ಬಸವೇಶ್ವರ ಸರ್ಕಲ್ ಅಂದರೆ ಇಲ್ಲ, ಇಲ್ಲಿ ನಮ್ಮ ಚಿತ್ರದುರ್ಗದ ಬಸವೇಶ್ವರ ಸರ್ಕಲ್ ಇಲ್ಲ ಸರ್ ಅಂತಾರೆ. ಆಟೋದವ್ನು ಕೇಳಲಿ, ಯಾರನ್ನೇ ಕೇಳಲಿ, ಅಡ್ರೆಸ್ ಕೇಳಿದೆ
ತಿಪ್ಪಜ್ಜಿ ಸರ್ಕಲ್ ಅಂದರೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತಾರೆ. ಹಾಂ. ಸೊ ಆ ಥರ ಅದು ಆರ್ಟಿಕಲ್ ಕೇಳಿ ನನಗೆ ತುಂಬ ಇಷ್ಟ ಆಯಿತು. ಸರಿ ಇದು ಮಾಡ್ತೀನಿ, ಅಯ್ಯಮ್ಮನ ಉಸಿರು ಹೋದ್ರೆ ಹೆಸರಿದೆ ಅಂದಮೇಲೆ ಏನೋ ಪ್ರಾಮಾಣಿಕತೆ ಇರಬೇಕು ಅಯ್ಯಮ್ಮನ ಹತ್ರ ಅಂತೇಳಿ ಅದನ್ನು ಇಟ್ಕೊಂಡು ನಾನು ಒಂದು ಹೆಂಗಪ್ಪ ಮಾಡ್ತೀವಿ ಇದು ಅಂತ ಹೇಳಿದ್ರು. ಬಿ ಎಲ್ ವೇಣು ಅವ್ರದ್ದು, ಚಿತ್ರದುರ್ಗ ಬಿ ಎಲ್ ವೇಣು ನಮ್ಮ ಚಿತ್ರದುರ್ಗದವರು, ರೈಟ್. ಅವರು ಭಾಳ ದೊಡ್ಡ ಸಾಹಿತಿಗಳು. ಹೌದು. ಭಾಳ ಇದಪ್ಪ ಮಾಡಿದ್ರು. ಗೌರ್ಮೆಂಟ್ ನೌಕರರಾಗಿದ್ದರು. ಭಾಳ ನಮ್ಮ ಸಿದ್ಧಲಿಂಗಣ್ಣವರು, ಪುಟ್ಟಣ್ಣ ಸಾರಿಗೆ ಮತ್ತು ಇವರಿಗೆ ಭಾರ್ಗವ್ ಅವರಿಗೆ ಬರೆದಿದ್ದಾರೆ ಕಥೆಗಳು. ಸಿಕ್ಕಾಪಟ್ಟೆ ಡೈಲಾಗ್ ಬರೆದಿದ್ದಾರೆ. ವಿಷ್ಣು ಸಾರು ಪಿಕ್ಚರ್ಗೆ ಡೈಲಾಗ್ ಬರೆದವ್ರೆ. ಸೊ ಅವರು ನಾವು ವಂಶಧಾರಕ್ಕೆ ಡೈಲಾಗ್ ಬರೋಕ್ಕೆ ಹೋದಾಗ ಅವಾಗ ಅವ್ರ ಕತೆ ಅವಾಗ ನಮ್ಮ ಅಸೋಸಿಯೇಟ್ ಇದ್ರು, ಇವರೇ ಇದ್ದರು. ಓಕೆ. ಅದು ತಗೊಂಬನ್ನಿ ಕೃಷ್ಣ ಅಂತೇಳಿ KR ನಗರದವರು. ಓಕೆ. ಅವ್ರಿಗೆ ಹೇಳಿದೆ ಹೋಗಿ ಅದು ಪೇಪರ್ ತೊಗೊಂಬನ್ನಿ ಅಂತ. ಪೇಪರ್ ತಗೊಂಡು ನೋಡ್ಬಿಟ್ಟು ಅದು ಸಿನಿಮಾ ಮಾಡ್ತೀನಿ ಅಂದೆ. ವಂಶಧಾರಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಶಿವಣ್ಣವ್ರ ಡೇಟು ಕ್ಲಾಶ್ ಆದವು ನಮಗೆ. ಅವ್ರು ಸಿಕ್ಕಾಪಟ್ಟೆ ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ರು ಆ ಸೀಸನ್ನಾಗೆ. ಶಿವಣ್ಣ ಮಾಡಬೇಕಿತ್ತು, ಶಿವಣ್ಣ ಮಾಡಬೇಕಿತ್ತು ಅದು. ಬಟ್ ನಮಗೆ ನಮ್ಮ ಬ್ಯಾಡ್ ಟೈಮಲ್ಲಿ ಸಿಗಲಿಲ್ಲ ಪಾಪ. ಬ್ಯುಸಿ, ತುಂಬ ಬ್ಯುಸಿ ಅವರು. ಸೊ ಹಾಗಾಗಿ ಚಿಕ್ಕಣ್ಣ ನೆಕ್ಸ್ಟ್ ಟೈಮ್ ನೋಡೋಣ ಅಂದರು. ಸರ್ ಅವಾಗ ವಿಜಯ ರಾಘವೇಂದ್ರನೇ ಆ್ಯಕ್ಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕರು. ಸರ್ ಅಷ್ಟೊತ್ತಿಗೆ ತಿಪ್ಪಜ್ಜಿ ಸರ್ಕಲ್ ಕಮಿಟ್ಮೆಂಟ್ ಆಗಿಬಿಟ್ಟು ಹಂಗೆ ಅದನ್ನು ಮುಗಿಸ್ಬಿಟ್ಟು ಇದಕ್ಕೆ ಬಂದು ಇದು ಮಾಡಿದೆ. 2 ಒಳ್ಳೆ ಸಬ್ಜೆಕ್ಟು, 2 ಒಳ್ಳೆ ರೆಸ್ಪಾನ್ಸ್ ಆಯಿತು. ಹೀಗೆ ಸರ್ ನಾವು ಏನು ಅನ್ಕೊಂಡು ಈಗ ನೋಡಿ, ನನಗೆ ಈಗ 70-80 ವರ್ಷ ಆದರೂ ಕೂಡ ಅದ್ರ ಮೇಲೆ ನಾವು ಪ್ರೀತಿ ಇದೆ, ಪ್ರೇಮ ಇದೆ, ಅದ್ರ ಮೇಲೆ ಒಂದು ಅಭಿಮಾನ ಇದೆ ನಮಗೆ. ಅದು ಅನ್ನ ಹಾಕೋದು ಜಾಗ, ಅದರಿಂದ ನಾವು ಒಂದು ತುತ್ತು ಅನ್ನ ಊಟ ಮಾಡ್ತೀವಿ. ನಾವೊಂದು 6ನೇ ಕ್ಲಾಸ್ 3 ವರ್ಷ ಫೇಲ್ ಆಗಿದ್ದಾನು. ನಿಜ. ಊರಲ್ಲೇ ದನ ಕಾಯನ್ ಅಂತಿದ್ರು ನನ್ನ. ನೀವೇನು ಓದಿದ್ದು ಸರ್? 6ನೇ ಕ್ಲಾಸು ಅಷ್ಟೇ. ಅದೇ ಟೆಕ್ನಿಕಲ್ ಕಲ್ತ್ಕೊಂಡ್ವಿ. ದೊಡ್ಡ ದೊಡ್ಡ ಮಹನೀಯರ ಹತ್ರ ಕೆಲಸ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಪ್ರತಿಯೊಂದು ಅಬ್ಸರ್ವೇಷನ್ ಜಾಸ್ತಿ ನನಗೆ. ಓಕೆ. ಆಮೇಲೆ ಚಿಕ್ಕ ವಯಸ್ಸಿನಿಂದ ನನಗೆ ಯಾರನ್ನ ಏನನ್ನ ಮಾಡ್ತಾ ಇದ್ರೆ ಅದು ನೋಡಿ ಇದು ಅದರಿಂದ ಕಲ್ಪನೆ ಮಾಡ್ತಿದ್ದೆ. ನಾನೇ ಒಂದು ಕಲ್ಪನೆ ಮಾಡ್ತಾಯಿದ್ದೆ. ಅದು ಬರ್ತಾ ಏನೋ ಗೊತ್ತಿಲ್ಲ ನನಗೆ. ಓಕೆ. ಅದು ಬಂತು. ಸೊ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಪಂಡ್ರಮ್ಮವ್ರು ಬಂದಿದ್ರು ನಮ್ಮ ಊರಿಗೆ ನಾಟಕಕ್ಕೆ. ಪಂಡ್ರಿಬಾಯಿ ಅವರು. ಹೌದು, ಕಂಪ್ಲಿಗೆ. ಅವಾಗ ಅವ್ರನ್ನ ಕೇಳಿದೆ, ಸಿನಿಮಾದಲ್ಲಿ ನಮ್ಗೆ ಏನಾರು ಬಂದರೆ ಚಾನ್ಸ್ ಸಿಗುತ್ತೆ. ಅಲ್ಲಪ್ಪ ಇಲ್ಲಿ ನಿಂತ್ಕೊಂಡು ಕೇಳಿದ್ರೆ ಅದನ್ನು ಕೊಡೋದು ಹಿಂಗೆ ಎತ್ಕೊಡೋಕೆ ನಾನು. ಯಾವ್ದು ಸರ್ ನಿಮ್ಮೂರು? ಕಂಪ್ಲಿ. ಈಗ ತಾಲೂಕಾಗಿದೆ, ಮುಂಚೆ ಹೊಸಪೇಟೆ ತಾಲೂಕಿತ್ತು, ಈಗ ಕಂಪ್ಲಿನೇ ತಾಲೂಕಾಯಿತು. ಪಕ್ಕದಲ್ಲೇ ಒಂದು ಹಳ್ಳಿ ಸಣ್ಣಾಪುರ ಅಂತ ಒಂದು ಗ್ರಾಮ, ವಿಲೇಜ್. ಒಂದು 250-300 ಮನೆ ಇದ್ವೇನೋ ಆ ಕಾಲಕ್ಕೆ. ಕರೆಂಟ್ ಇಲ್ಲ, ಸಿಮೆಂಟ್ ರೋಡ್ ಇಲ್ಲ, ಅವಾಗೆಲ್ಲ ಹಂಗೆ ಇತ್ತು. ಎಲ್ಲ ಮಣ್ಣಿನ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಕಂಪ್ಲಿಯಲ್ಲಿ 6ನೇ ಕ್ಲಾಸ್ ಓದಿದೆ. ಅಲ್ಲಿ ನಮ್ಮೂರಾಗ 5ನೇ ಕ್ಲಾಸ್ವರೆಗೆ ಇತ್ತು. ಅದಾದಮೇಲೆ ಸಿನಿಮಾ ಹುಚ್ಚಿಡ್ಕೊಂಡು ಮದ್ರಾಸ್ಗೆ ಓಡಾಗ್ಬಿಟ್ಟೆ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.